ಹಾಯ್ ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ನಾನಿರೋದು ಇವತ್ತು ಸಕಲೇಶಪುರದಿಂದ ಒಂದು 38 ಕಿಲೋಮೀಟರ್ಸ್ ಆಗುತ್ತೆ, ಜಾಗಟೆ ಮಿಸ್ಟ್ ಹೋಮ್ ಸ್ಟೇ ಅಂತ. ಅಲ್ಲಿದ್ದೀನಿ. ಸಿನಿಮಾ ಶೂಟಿಂಗ್ ಇತ್ತು, ಹಾಗಾಗಿ ಬಂದಿದ್ದೆ. ಇವತ್ತು ನನಗೆ ಬ್ರೇಕ್ ಇದ್ದ ಕಾರಣ ಗಂಟೆ ಹತ್ತಾದರೂ ಗೊತ್ತಾಗಿಲ್ಲ, ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೀನಿ. ನಂತರ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದರೆ ಬ್ರೇಕ್ಫಾಸ್ಟೇ ಇರಲಿಲ್ಲ. ನಾನು ಮತ್ತು ನನ್ನ ಕೋ-ಆ್ಯಕ್ಟರ್ ಪಲ್ಲವಿ ರೆಸಾರ್ಟಲ್ಲೇ ಇದ್ದೀವಿ ಅನ್ನೋದನ್ನು ಮರೆತು ಎಲ್ಲ ಬ್ರೇಕ್ಫಾಸ್ಟನ್ನು ಶೂಟಿಂಗ್ ಸೆಟ್ಟಿಗೆ ತೊಗೊಂಡು ಹೋಗಿದ್ರು. ಅದಾದಮೇಲೆ ಕಾಲ್ ಮಾಡಿ ಹೇಳಿದ್ವಿ, ವಾಪಸ್ ಮತ್ತೆ ಕಳಿಸ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲೇ ಟೀ ರೆಡಿ ಇತ್ತು. ಟೀ ಕುಡಿದ್ಬಿಟ್ಟು ಸ್ವಲ್ಪ ರೆಡಿ ಆಗಿ ಒಂದೆರಡು ರೀಲ್ಸ್ ಮಾಡೋಣ ಅಂತ ರೆಡಿ ಆಗ್ತಾಯಿದ್ವಿ. ರೆಡಿ ಆಗೋ ಅಷ್ಟರಲ್ಲೇ ಮತ್ತೆ ಬ್ರೇಕ್ಫಾಸ್ಟ್ ಬಂತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡ್ವಿ. ಅಷ್ಟರಲ್ಲೇ ಶಂಕರ್ ಅಶ್ವಥ್ ಸರ್ ಹಾಗೆ ಇನ್ನು ಕೆಲವು ಆರ್ಟಿಸ್ಟ್ಗಳು ಶೂಟ್ ಮುಗಿಸ್ಕೊಂಡು ಬಂದಿದ್ರು ಹೋಮ್ ಸ್ಟೇಗೆ. ಅವ್ರ ಜೊತೆ ಕೂತು ಮಾಡಿದ್ವಿ. ನೋಡಿ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತ. ಒಂದು ಹಿರಿಯರು ಒಂದು ಮಾತು ಹೇಳ್ತಾರೆ ಗೊತ್ತಾ, ಹೆಂಗಸರ ವಯಸ್ಸು ಗಂಡಸರ ಸಂಬಳ ಕೇಳಬಾರ್ದು. ಆದ್ರೂ ನಿನಗೆ ಕುತೂಹಲ ಕೇಳಬೇಕು ಅಂದ್ರೆ ಹೀಗೆ ಕೇಳಬೇಕು ಗೊತ್ತಾ, ಡೈರೆಕ್ಟ್ ಆಗಿ ನಿಮ್ಗೆ ಎಷ್ಟು ವಯಸ್ಸು ಅಂತ ಕೇಳಬಾರ್ದು. ಮುಂದೆ ಅವರು ಹೇಳೋದಿಲ್ಲ, ಬೈತಾರೆ, ಬೈಸ್ಕೊಬರ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ನೀವು ಓದಿದ್ದಲ್ಲಿ ಅಂತ ಕೇಳಬೇಕು, ಕಾಲೇಜಲ್ಲಿ ಅಂತ ಈ ತರ ಕೇಳಬೇಕು. ಅವಾಗ ಉತ್ತರ ಹೇಳ್ತಾರೆ. ಆಮೇಲೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲಿ ಸೇರಿದ್ರಾ ಅಂದ, ಅದು ಯಾವ ಇಸ್ವಿ ಅಂತ. ಆಮೇಲೆ ಇದು ಹೈಸ್ಕೂಲ್ ಎಲ್ಲಿ ಮಾಡಿದ್ದು, ಯಾವಾಗ ಪಾಸ್ ಔಟ್ ನೀವು ಅಂತ ಅದು ಕೇಳ್ತಾ ಇದ್ದಾರೆ. 5 ವರ್ಷ 10 ತಿಂಗಳು, ಈಗ 6 ವರ್ಷ ಆಗಿದೆ. ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿರ್ತಾರೆ. 10ನೇ ಕ್ಲಾಸ್ ಒಂದು SSLC ಮುಗಿಸ್ಬೇಕಾರೆ 15 ವರ್ಷ 16 ವರ್ಷ ಆಗಿರುತ್ತೆ. ಆಮೇಲೆ ಗ್ರಾಜುಯೇಷನ್ ಯಾವಾಗ ಮುಗಿಸಿದ್ ನೀವು ಅಂತ ಅವ್ರು ಹೇಳ್ಬಿಡ್ತಾರೆ. ಅವಾಗ ಅಲ್ಲಿಂದ ಲೆಕ್ಕ ಹಾಕ್ಬಿಟ್ರೆ ಅವ್ರ ಏಜ್ ಏನು ಅಂತ ಗೊತ್ತಾಗುತ್ತೆ. ಇವಾಗ ನಮಗೆ ಡೈರೆಕ್ಟ್ ಯಾರ್ದು ನಿಮ್ಗೆ ಎಷ್ಟು ವಯಸ್ಸು ಅಂತ ಹೆಂಗಸನ್ನು ಕೇಳಬೇಡ. ಈಗ ಎಕ್ಸ್ಪೀರಿಯನ್ಸ್ ಓಕೆ. ಈಗ ನಮಗೊಂದು ಗೊತ್ತಾಯ್ತು, ಇನ್ಮೇಲೆ ಕಾಲೇಜ್ ಯಾವಾಗ ಓದಿದ್ದು, ಸ್ಕೂಲ್ ಯಾವಾಗ ಓದಿದ್ದು, ಇನ್ಮೇಲೆ ನಾವು ಹೇಳೋದೇ ಇಲ್ಲ. ಬೇಡ, ಅದಕ್ಕೂ ಬೇರೆ ಫಾರ್ಮುಲಾ ಇಟ್ಟಿರ್ತೀವಿ. ಅದಕ್ಕೆ ಬೇರೆ ಫಾರ್ಮುಲಾ ಇಟ್ಟಿರ್ತೀವಿ. ಗೊತ್ತಾಗಲ್ಲ. ನಾವು ಅದನ್ನ ಆತರ ಎಲ್ಲ ಹೇಳ್ಬಿಟ್ರೆ ನೀವು ಚೈನಾದವ್ರ ತರ ಎಲ್ಲ ರಿಪೀಟ್ ಮಾಡಿ ಇಂಪ್ಲಿಕೇಟ್ ಮಾಡ್ಬಿಟ್ಟು ಅದನ್ನೇ ಮಾಡಿ ನಮಗೆ ಮಾಡ್ತೀರಾ. ಆದ್ರಿಂದ ನಾವು ಅದಕ್ಕೆ ಬೇರೆ ಫಾರ್ಮುಲಾ ಇಟ್ಟಿರ್ತೀವಿ. ನಾವು ಯಾವ ತರ ಇಟ್ಟಿರ್ತೀವಿ ಅಂತ ನಿಮ್ಗೆ ಗೊತ್ತೇ ಆಗಲ್ಲ, ಎಲ್ಲಿ ಬಾಂಬ್ ಇಟ್ಟಿರ್ತೀವಿ ಅಂತ ಗೊತ್ತಾಗಲ್ಲ. ಇನ್ನಷ್ಟು ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಚೆಕ್ ಇಟ್. ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.